ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಇವಾಗೇನು ಎಕ್ಸಾಮ್ ಸೀಸನ್ ಅಂತ ಏನು ಕರಿತೀವಿ, ಎಕ್ಸಾಮ್ ಓಕೆ ಸೆಮ್ 6 ತಿಂಗಳಿಗೊಮ್ಮೆ ಬರ್ತದೆ. ಓಕೆ, ಇವಾಗ ಕೆಲವೊಬ್ಬರಿಗೆ ಹೊಸೊಬ್ಬರು ಈಗಾಗಲೇ 3rd ಸೆಮ್ ಮತ್ತು 5th ಸೆಮಿಸ್ಟರ್ ನಿಮ್ಗೆ ಗಾಳೆ ಹಳೇದಾಗಿದೆ. ಈ ಫಸ್ಟ್ ಸೆಮ್ ಹುಡುಗರಿಗೆ ಇವತ್ತು ಎಕ್ಸಾಮ್ ಬರೆದು ಬಂದಿದ್ದಾರೆ. ಸ್ವಲ್ಪ ಭಾಳಷ್ಟು ಹುಡುಗರು ನನ್ನ ಹತ್ರ ಹೇಳ್ಕೊಂಡ್ರೆ, ಅಣ್ಣ ಎಕ್ಸಾಮ್ ತುಂಬ ಕಷ್ಟ ಇತ್ತು ಅಂತಂದು. ಕೆಲವೊಂದಿಷ್ಟು ಹುಡುಗ ಓದಿದ್ರು ಅಂತಂದು, ಅಣ್ಣ ಹಂಗೇನಿಲ್ಲ ಎವರೇಜ್ ಇತ್ತು ಅಂದ್ರೆ. ಕೆಲವೊಂದಿಷ್ಟು ಇನ್ನೂ ಓದಿದವರು ಅಣ್ಣ ಈಸಿ ಪೇಪರ್ ಅಂತಂದರು. ಓಕೆ, ಅಂತಂದರೆ ನೀವು ಯಾವ ರೀತಿ ಓದಿರ್ತಾರೆ ಅದ್ರ ಮೇಲೆ ಹೋಗುತ್ತೆ. ಆಲ್ಮೋಸ್ಟ್ ಏನು ಮಾಡ್ತಾರೆ ಸ್ಟೂಡೆಂಟ್ಸ್ ಅಂತಂದರೆ, ಫಸ್ಟ್ ಸೆಮ್ ಇದ್ದ ಆಲ್ಮೋಸ್ಟ್ ಓದಿರ್ತಾರೆ, ಗೊತ್ತಿದೆ. ಓಕೆ, ಎಲ್ಲರೂ ಕೂಡ ಓದ್ಕೊಂಡಿರ್ತಾರೆ. ಬಟ್ ಎಕ್ಸಾಮ್ ಭಾಳಷ್ಟು ಡಿಫಿಕಲ್ಟ್ ಅಂತ ಬಂದಿದೆ ಅಂತಂದರೆ ಅರ್ಥ ಮಾಡ್ಕೊಂಬಿಡಿ. ಇಲ್ಲಿ ಸ್ವಲ್ಪ ಒಂದು ಎವರೇಜ್ ಪೇಪರ್ ಬಂದಿದೆ, ಎಷ್ಟು ಡಿಫಿಕಲ್ಟೂ ಇಲ್ಲ, ಹೆಚ್ಚಕ್ಕೆ ಈಸಿನಿಲ್ಲ. ನಾನು ಕೂಡ ನೋಡಿದಂಗೆ ಹೇಳ್ತೀನಲ್ಲ, ನೀವು ಖಂಡಿತವಾಗ್ಲೂ ಕೂಡ ಏನಂತಂದರೆ ಡೇ 1 ಓದೋರಿಗೆ ಅಂತೂ ಆರಾಮ್ ಬರ್ದಿರ್ತಾರೆ. ಹೇಳ್ತೀನಿ ನೋಡಿ, ಈ ಲಾಸ್ಟ್ 15 to 20 ಡೇಸ್ ಅಥವಾ 1 ಮಂತಿಂದ ಕೂಡ ಓದಿದವರು ಕೂಡ ಎವರೇಜ್ ಪೇಪರೇ. ಈ ಲಾಸ್ಟ್ 1 ವೀಕಲ್ಲಿ ಹೋಗಿ ಓದ್ತಾ ಇರ್ತಾರೆ ನೋಡ್ರಿ, ನಿಮಗೆ ಕಷ್ಟ ಆಗಿರ್ತದೆ. ಯಾಕಂತಂದರೆ ಆ ಥರ ಕ್ವಶನ್ಸು ಬಂದಿದೆ. ಓಕೆ, ಮೊದಲಿಂದ ಓದೋರ್ಗೆ ಈಸಿ ಇರ್ತದೆ, ಇವಾಗ ತಾನೇ ಓದಿದ್ರೆ ಸ್ವಲ್ಪ ಕಷ್ಟ, ಅಷ್ಟೇನಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ, ಸ್ವಲ್ಪ ಟಚ್ ಇರಿ ನೀವು. ಯಾವಾಗಲೂ ಕೂಡ ಕೆಲವೊಂದಿಷ್ಟು ಸಬ್ಜೆಕ್ಟ್ನ ಟಚ್ಚಲ್ಲಿರಿ ಅಂತ ಹೇಳ್ತೀನಿ. ಇವಾಗಲೂ ಕೂಡ ಈ 3rd ಸೆಮ್ ಮತ್ತು 5th ಸೆಮ್ ನಿಮ್ಗೆ ಹೇಳೋದಿಷ್ಟೇ. ಆ್ಯಂಡ್ ಈಗ ಎಕ್ಸಾಮ್ ಮಾತ್ರ ಹೋಯ್ತು, ಬರೆದಿದ್ರೆ ಮುಗಿದೋತು, ದಿನಗಳು ಹೋಗೋದು. ಈಗ ಎಕ್ಸಾಮ್ ಅಷ್ಟು ಏನು ಮಾಡಬೇಕು? ಇವಾಗ ಕೆಲವೊಂದಿಷ್ಟು ಹುಡುಗರು ಏನು ಮಾಡಿದ್ರು ಅಂತಂದರೆ, ಎಕ್ಸಾಮ್ ಬರೆದು ಬಂದಿದ್ರೆ ನನ್ನ ಹತ್ರ ಹೇಳ್ಕೊಂಡಿದ್ದೆ, ಅಣ್ಣ ನಾವು ಈ ಕ್ವಶನ್ ಗೊತ್ತಾಗಲಿಲ್ಲ ಬಿಟ್ಟು ಬಂದೆ, ಈ ಕ್ವಶನ್ಸ್ಗೆ ನಂಗೆ ಆನ್ಸರ್ಸ್ ಅಲ್ಲಿಲ್ಲ ಬಿಟ್ಟು ಬಂದೆ ಅನ್ನೋದು. ಪ್ಲೀಸ್ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಗೆ ಯಾಕೆ ಹೇಳ್ತೀನಿ ಅಂತಂದರೆ, ನೋಡಿ ಇವಾಗ ನೀವು ಫೇಲ್ ಆಗೋದೇ ಇಲ್ಲಿ ಆಗ್ತೀರಾ. ಓಕೆ, ನಿಮಗೆ ಆನ್ಸರ್ ಒಂದು ಕ್ವಶನ್ಸ್ಗೆ ಭಾಳಷ್ಟು ಗೊತ್ತೈತಿ, ಅದಕ್ಕೆ ಟೈಮ್ ಕೊಟ್ಬಿಟ್ಟು ಬರ್ಕೊತ ಕುಂತ್ಬಿಟ್ರೆ ಪ್ಲೀಸ್ ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ನಾನು ಹೇಳ್ತೀನಿ ನಿಮಗೆ. ಓಕೆ, 10 ಮಾರ್ಕ್ಸಿಗೆ 5 ಪೇಜು ಸಾಕು. ಓಕೆ, ಹಬ್ಬ ಬಂದರೆ 6 ಪೇಜ್ ಬರೀತಾರೆ, ಬರೀರಿ. ಬಟ್ 5 ಮಾರ್ಕ್ಸಿಗೆ 3 ಪೇಜ್ ಬರೀರಿ, 4 ಪೇಜ್ ನಿಮ್ಗೆ ಬರಲಿಕ್ಕೆ ಹೋಗಬೇಡಿ. 3 ಪೇಜ್ ಸಾಕದು. ನೀವೇನು ಮಾಡ್ತಿರತ್ತಂದರೆ, ನನಗೆ ಆನ್ಸರ್ ಇದು ಗೊತ್ತೈತೆ, ಹಂಗೆ 5 ಮಾರ್ಕ್ಸಿಗೆ 4 ಪೇಜ್ ಬರೋಣ, 5 ಪೇಜ್ ಬರೋಣ, ಬೇಡ. 10 ಮಾರ್ಕ್ಸಿಗೆ 5 ಪೇಜ್ ಬರೀರಿ ಸಾಕು. ಹಬ್ಬ ಬಂದರೆ ಇನ್ನೊಂದು ಪೇಜ್ ಬರೀತಾರೆ, ಬರೀರಿ, ಜಾಸ್ತಿ ಬರೋಕ್ಕೆ ಹೋಗಬೇಡಿ. ಓಕೆ, ಯಾಕೆ ಅಂತಂದರೆ ಕೆಲವೊಂದಿಷ್ಟು ಹುಡುಗರು ಇವತ್ತು ಕೇಳ್ದಂಗೆ, ಹಣ ಬರೋದಿರಿ ಬಟ್ ಕೊನೆಗೆ 1-2 ಕ್ವಶನ್ಸ್ ಬರೋಕ್ಕಾಗಲಿಲ್ಲ ಅಂತಂದು. ಬೆಸ್ಟ್ ನಾನು ಹೇಳೋದೇನಂತಂದರೆ, ಈಗ ಲಾಂಗ್ ಎಸ್ಸೆ ಬರೋದ ತಕ್ಷಣ ವೆರಿ ಶಾರ್ಟ್ ಆನ್ಸರ್ ಅಂತ ಏನು ಕರಿತೀವಿ, ಅವ್ನು ಬರೋಕ್ಕೆ ಟ್ರೈ ಮಾಡಿರಿ. ಫಾರ್ ಎಕ್ಸಾಂಪಲ್, ಈಗ 3rd ಸೆಮ್ 5th ಸೆಮ್ ಕೂಡ ಇರ್ತಾರೆ, ನಿಮ್ಗೆ 15 ಮಾರ್ಕ್ಸಿಗೆ ಲಾಂಗ್ ಎಸ್ ಎಲ್ಲ ಇದಾವೆ, ನಿಮ್ಗೆ 10 ಮಾರ್ಕ್ಸು 15 ಮಾರ್ಕ್ಸು ಅಂತ ಮಾಡಿಕೊಂಡ್ರೆ ಮೊದಲು ಲಾಂಗ್ ಎಸ್ಸೆ ಬರ್ಕೊಂಬಿಡೋದು. ಓಕೆ, ಅದಾದ ನಂತರ ವೆರಿ ಶಾರ್ಟ್ ಆನ್ಸರ್ ಅಂದರೆ 2 ಮಾರ್ಕ್ಸಿನೂ ಬರೆದು ಬಿಡ್ರಿ. ಓಕೆ, ಯಾಕಂದರೆ ಮಾರ್ಕ್ಸ್ ತೊಗೊಳ್ಳೋದೇ ನೀವು ಅಲ್ಲಿ ವೆರಿ ಶಾರ್ಟ್ ಆನ್ಸರ್ ಅಂತಂದ್ರೆ ಅಲ್ಲಿ ಆ್ಯಂಡ್ MCQ ಇಲ್ಲಿ ಮೇನ್. ಯಾಕಂದರೆ ಇಲ್ಲಿ ಆನ್ಸರ್ನ ಬರೆದಿರ್ತೀರಿ ನೋಡಿ, ಆನ್ಸರ್ಗೆ ಕಡಿವಾಣನೇ ಇರಲ್ಲ ಅಂತಂದರೆ ಅದಕ್ಕೆ ಮಾರ್ಕ್ಸ್ ಕಡಿವಾಣ ಹಾಕೋಕ್ಕೆ ಬರೋಲ್ಲ. ಮೀನ್ಸ್ 2 ಮಾರ್ಕ್ಸಿನೂ ಅಕ್ಯುರೇಟಾಗಿ ಆನ್ಸರ್ ಬರ್ತಾರೆ, 2 ಕೆಡ್ ಕೊಟ್ಬಿಡ್ತಾರೆ. MCQ ಅಂದ್ರೆ ಒಂದ್ಕೊಂದು ಕೊಡಲೇಬೇಕಾದಂದ್ರೆ ಏನು ಮಾಡೋಕ್ಕೆ ಬರಲ್ಲ, ಬರೆದೇ ಹೋಯ್ತಂದರೆ ರಾಂಗ್ ಆನ್ಸರ್ ಅಷ್ಟೇ. ಬಟ್ 2 ಮಾರ್ಕ್ಸಿಗೆ 2 ಕೆರಡು ಕೊಡ್ತಿರ್ತಾರೆ. ಆ್ಯಂಡ್ ಫಸ್ಟ್ನೇ ಕ್ವಶನ್ ಏನಕ್ಕೆ ಲಾಂಗ್ ಎಸ್ಸಿನೇ ಬರೀರಿ ಅಂತ ಹೇಳ್ತೀನಿ ಅಂತಂದರೆ, ನೀವು ಮೊದಲೇದ್ದು ಹೋಗಿರ್ತಾರ, ಮೈಂಡ್ ಪ್ರೆಸ್ ಇರ್ತದೆ, ಹ್ಯಾಂಡ್ ರೈಟಿಂಗ್ ಕೂಡ ಚೆನ್ನಾಗಿರ್ತದೆ, ಮೊದಲೇ ಪೇಜ್ ಬರುತ್ತೆ ಅಂದರೆ ಮೊದಲನೇ ಪೇಜ್ ಚೆನ್ನಾಗಿ ಬರೀತಿರ್ತಾರೆ. ಸೊ ಹಂಗಾಗಿ ಮೊದಲನೇ ಒಂದು 3-4 ಪೇಜಸ್ ಚೆನ್ನಾಗಿ ಬರೆದಿರ್ತಾರೆ. ಆ್ಯಂಡ್ ಮುಂದೆ ಇವಾಲ್ಯೂಟ್ರ್ ಕೂಡ ಮುಂದೆ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಲಿ ಕೂಡ ಅವನು ಏನು ಮಾಡ್ತಾನೆ, ಎಲ್ಲನೂ ಕೂಡ ಚೆನ್ನಾಗಿ ಮಾರ್ಕ್ಸ್ ಕೊಡ್ತಾನೆ. ಓಕೆ, ಆ್ಯಂಡ್ ಇದ್ರ ಒಂದೇ ಗಮನದಲ್ಲಿ ಇಟ್ಕೊಂಡು ಮೊದಲು ಲಾಂಗ್ ಎಸ್ಸೆ ಬರೆದುಬಿಡಿ ನೀವು ಓದ ತಕ್ಷಣ. ಅದಾದ ತಕ್ಷಣ 2 ಮಾರ್ಕ್ಸಿಗೆ ಬರ್ಕೊಂಡು ಆಮೇಲೆ ಬೇಕಿದ್ರೆ ನೀವು 5 ಮಾರ್ಕ್ಸ್ಗೆ ಬರ್ಕೋಬಹುದು. ಓಕೆ, ಸೊ ಅಂದರೆ ಯಾವುದೂ ಕೂಡ ಕ್ವಶನ್ಸ್ ಬಿಟ್ಟು ಬರಬೇಡಿ. ಓಕೆ, ಆದಷ್ಟು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊತಿರ್ತಾರೆ. ಅದಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಆನ್ಸರ್ ಬರೆದು ಬಿಟ್ಬಿಡೋದು. ಆ್ಯಂಡ್ ಒಂದು ಕ್ವಶನ್ಸ್ ಬಿಟ್ಟು ಬರಬೇಡ್ರು ಪ್ಲೀಸ್. ಯಾಕಂದರೆ ನಿಮ್ಗೆ ಏನೂ ಕೂಡ ಗೊತ್ತಿಲ್ಲ ಅಂದರೂ ಕೂಡ ಏನಾದರೂ ರಿಲೇಟೆಡ್ ಬರೆದು ಬನ್ನಿರಿ. ಪೇಜಿಗೆ 1 ಮಾರ್ಕ್ಸ್ ಆದರೂ ಕೊಡ್ತಾರೆ, ಲಾಸ್ಟ್ಗೆ 5 ಮಾರ್ಕ್ಸಿಗೆ ನಿಮ್ಗೆ ಏನೂ ಕೂಡ ಗೊತ್ತಿಲ್ಲ ಆದರೂ 3 ಪೇಜ್ ಬರೀರಿ. ಓಕೆ, ಆ ಚಾಪ್ಟರ್ದು ಅಥವಾ ಆ ಒಂದು ಕಾನ್ಸೆಪ್ಟ್ ಏನಾದರೂ ಗೊತ್ತೈತೆ ಅದ್ರ ರಿಲೇಟೆಡ್ ಅಂತ ಅದು ಬರೀರಿ. ಅಂದರೆ 2 ಆದರೂ ಕೊಡ್ತಾರೆ 5 ಮಾರ್ಕ್ಸಿಗಿದ್ದಲೇ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಬಿಟ್ಟು ಬರೋಕೆ ಹೋಗ್ಬಿಟ್ರಿ. ಇದನ್ನ ಹೇಳಬೇಕಿತ್ತು, 2 ಕೂಡ ಪಾಯಿಂಟ್ಸ್ ಹೇಳಿದ್ದೀನಿ. ಆ್ಯಂಡ್ ಗೊತ್ತಿರೋ ಹಾಗೆ ನಾನು ಪದೇ ವೀಡಿಯೋದಲ್ಲಿ ಎಕ್ಸಾಮ್ ರಿಲೇಟೆಡ್ ಬಂದಾಗ ಇದನ್ನೇ ಹೇಳ್ತೀನಿ, ಯಾರೆಲ್ಲ ಆನ್ಸರ್ ಓದಿದಾರ, ಚೆನ್ನಾಗಿ ಓದಿದಾರ, ರಿಪ್ರೆಸೆಂಟೇಷನ್ ಚೆನ್ನಾಗಿ ಮಾಡಿರಿ, ನಿಮ್ದು ಒಳ್ಳೆ ಸ್ಕೋರ್ ಆಗುತ್ತೆ. ಯಾಕಂದರೆ ಈ 4 ವರ್ಷ ಮುಗಿದಾದ ತಕ್ಷಣ ನಿಮ್ದು ಆ್ಯಾವ್ರೇಜ್ ತೆಗೆದಾಗ ಒಂದು ಒಳ್ಳೆ ಸ್ಕೋರ್ ಬಂದಿತ್ತು ಅಂತಂದರೆ ಮುಂದೆ ನಿಮಗೆ ಜಾಬ್ಸ್ಗೆಲ್ಲ ಹೆಲ್ಪ್ ಮಾಡ್ತಾಯಿವೆ ಇವೆಲ್ಲ ಮಾರ್ಕ್ಸ್. ಓಕೆ, ಆ್ಯಂಡ್ ಕೊನೆಯದಾಗಿ 1-2 ಮಾತು ಹೇಳಬೇಕು. ಈಗ ಆಗಿದ್ದೆಲ್ಲ ಮುಗೀತು. ಈಗ ಫಸ್ಟ್ ಸೆಮಿಸ್ಟರ್ ಹುಡುಗರಿಗೆ ಟಫ್ ಬಂದಿತ್ತು ಬಿಟ್ಟಾಕಿ, ನಿಮ್ಗೆ ಅಂದ್ಕೊಂಡಿದ್ದಾರೆ ಅಷ್ಟೇ. ಯಾಕಂದ್ರೆ ಓದ್ಕೊಂಡಿಲ್ಲ, ಅದಕ್ಕೆ ಟಫ್ ಬಂದೈತೆ. ನೆಕ್ಸ್ಟ್ ಏನು ಬಂದಿದೆ ಪೇಪರ್ನ ನೋಡ್ಕೋರಿ. ಈಗ ಆಳೆ ಗೊತ್ತಿರುವಾಗೆ ಬ್ಲೂ ಪ್ರಿಂಟ್ ವೈಸೇ ಬಂದೈತೆ ನಿಮ್ಮದು ಪೇಪರ್, ಕ್ವಶನ್ ಪೇಪರು. ನೆಕ್ಸ್ಟು ಕೂಡ ಹಾಗೆ ಬರ್ತದೆ. ಓಕೆ, ಸೊ ಅದ್ರ ತಕ್ಕನಾಗೆ ಓದ್ಕೋರಿ, ಏನು ಹೊರಿಬೇಡ, ಆರಾಮ್ಸಿಗೆ ಕ್ವಶನ್ ಪೇಪರ್ ಕೂಡ ಬರ್ತದೆ. ಇವತ್ತು ಬಂದಷ್ಟೊಂದು ಪೇಪರ್ ಡಿಫಿಕಲ್ಟ್ ಇರೋಲ್ಲ ನೆಕ್ಸ್ಟ್. ಓಕೆ, ಆರಾಮ್ಸೆ ಬರ್ಕೋರಿ. ಆ್ಯಂಡ್ ಈಗಲೇ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಅದ್ರ ಬಗ್ಗೆ ಕೇಳೋಕೋಬೇಡ್ರಿ. ಓಕೆ, ಗ್ರೇಸ್ ಮಾರ್ಕ್ಸ್ ಇರ್ತದೆ ಇಲ್ಲ ಅಂತಲ್ಲ, ನಾನು ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ ಗ್ರೇಸ್ ಮಾರ್ಕ್ಸ್ ಬಗ್ಗೆನೂ ಕೂಡ ಎಕ್ಸಾಮ್ ಮುಗಿದಾದ ನಂತರ ಮಾತಾಡ್ತೀನಿ. ಆ್ಯಂಡ್ ಇದ್ರ ಬಗ್ಗೆ ಕೂಡ ಕ್ವಶನ್ಸ್ ಬಗ್ಗೆನೂ ಕೂಡ ಆನ್ಸರ್ ಡಿಸ್ಕಸ್ ಮಾಡೋಣ. ಇವಾಗ ಎಕ್ಸಾಮ್ ಮುಗಿಸ್ಕೋರಿ ಅಷ್ಟೇ. ಓಕೆ, ಆ್ಯಂಡ್ ಈಗ ಭಾಳಷ್ಟು ನಿಮಗೆ PDFsಗಳನ್ನು ಟೆಲಿಗ್ರಾಮಲ್ಲೂ ಕೂಡ ಕೊಟ್ಟಿದ್ದೀನಿ. ಇನ್ ಕೇಸ್ ಬುಕ್ ಇತ್ತಂದ್ರೆ ಬುಕ್ ಚೆನ್ನಾಗಿ ಓದ್ಕೋರಿ, ಗ್ರೂಪ್ ಡಿಸ್ಕಷನ್ ಮಾಡಿ. ನೈಟ್ ಒಂದು ಇದನ್ನು ನಿದ್ದೆಗಿಡಿ, ಅಂದರೆ 1 to 3 hours ನಿದ್ದೆ ಮಾಡಿ. ನಿದ್ದೆ ಮಾಡಬೇಡ ಅಂತ ಹೇಳಲ್ಲ, 1 to 3 hours ನಿದ್ದೆ ಮಾಡಿ. ಅಂದರೆ 1 day ಪೇಪರ್ ಮಾತ್ರ ಹೇಳ್ತಿದ್ದೀನಿ. ಓದ್ಕೊಳ್ಳಿ, ಎಕ್ಸಾಮ್ ಬರೀರಿ. ಈಗ ಮುಗಿದೋಯ್ತು. ಆ್ಯಂಡ್ ನೆಕ್ಸ್ಟ್ ಬರೋದು ನೋಡ್ಕೊರಿ ಅಷ್ಟೇ. ಓಕೆ, ಎಷ್ಟೇ ಭಾಳ ಟೈಮ್ ವೇಸ್ಟ್ ಮಾಡ್ಕೋವಲ್ಲ. ಸರಿ, ಓದ್ಕೊಳ್ಳಿ. ಓಕೆ, ಡಿಸ್ಕಷನ್ ಮಾಡಿರಿ. ಬಾಯ್.